ಕುಮಟಾ ತಾಲೂಕಿನ ಕಾಗಲ್ ಕಾಯ್ದಿಟ್ಟ ಅರಣ್ಯ ಪ್ರದೇಶದ ವ್ಯಾಪ್ತಿಯ ಕಿರುಬೇಲೆ ರಸ್ತೆಯನ್ನು ಕಾನೂನು ಬಾಹಿರವಾಗಿ ಖಾಸಗಿ ವ್ಯಕ್ತಿಗೆ ನೀಡಲು ಮುಂದಾಗಿದ್ದ ಹೊನ್ನಾವರದ ಡಿಸಿಎಫ್ ಶಿರ್ಸಿ ಎಸಿಎಫ್ ವಿರುದ್ಧ ಸೂಕ್ತ ತನಿಖೆ ಆಗಬೇಕೆಂದು ಸಾಮಾಜಿಕ ಹೋರಾಟಗಾರ ಆರ್ಎಚ್ ನಾಯ್ಕ್ ಆಗ್ರಹಿಸಿದರು. ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಾಗಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಿರುಬೇಲೆಗೆ ಸಾಗುವ ಕಾಲುದಾರಿಯನ್ನ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ಜನರಿಗೆ ಬಿಟ್ಟಿದ್ದರು. 1984ರಲ್ಲಿ ಅರಣ್ಯ ಇಲಾಖೆ ಲ್ಯಾಂಡ್ ಆರ್ಮಿಯಿಂದ ರಸ್ತೆಯನ್ನ ನಿರ್ಮಿಸಿಕೊಟ್ಟಿತ್ತು. ಆದ್ರೆ ಈಗ ಈ ರಸ್ತೆಯನ್ನ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕಾನೂನು ಬಾಹಿರವಾಗಿ ಖಾಸಗಿ ಕಂಪನಿಗೆ ನೀಡಲು ಮುಂದಾಗಿದ್ದಾರೆ. ಆದರೆ ಸುಳ್ಳು ಮಾಹಿತಿ ನೀಡಿರುವ ಬಗ್ಗೆ ಅರಣ್ಯ ಇಲಾಖೆಯ ಕೇಂದ್ರ ಕಚೇರಿಗೆ ಈಗಾಗಲೇ ಪತ್ರ ಬರೆಯಲಾಗಿದ್ದು, ಈ ಬಗ್ಗೆ ಪ್ರಸ್ತಾವನೆಯನ್ನ ಪುನಃ ವಿಚಾರಣೆ ಮಾಡಬೇಕೆಂದು ಇಲಾಖೆ ಆದೇಶಿಸಿದೆ. ಆದರೆ ಹೊನ್ನಾವರದ ಡಿಸಿಎಫ್ ಶಿರ್ಸಿ ಎಸಿಎಫ್ ಮೇಲೆ ನಡೆಯುವ ವಿಚಾರಣೆ ತಂಡದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿತ ಅಧಿಕಾರಿಗಳು ಇರದೆ ಹೊಸ ಸ್ಕ್ವಾಡ್ ರಚಿಸಬೇಕು ಎಂದು ಒತ್ತಾಯಿಸಿದರು. ಫಾರೆಸ್ಟ್ ಇಲಾಖೆಯವರು 1984ರಲ್ಲಿ ನಮಗೆ ಒಂದು ಲ್ಯಾಂಡ್ ಅಗ್ರಿಮೆಂಟ್ ಮಾಡಿಕೊಡೋದ್ರ ಮೂಲಕ ಆ ಕಾಲುದಾರಿಯನ್ನ ಬಂಡಿ ದಾರಿಯಾಗಿ ಇರೋದನ್ನ ನಮಗೆ ಒಂದು ಮುಖ್ಯವಾದ ರಸ್ತೆಯನ್ನ ಮಾಡಿಕೊಟ್ಟಿರ್ತಕ್ಕಂಥ ಲ್ಯಾಂಡ್ ಆರ್ಮಿ ಸಂಸ್ಥೆಯ ರಸ್ತೆ ಇವತ್ತು ಒಂದು ಖಾಸಗಿ ವ್ಯವಸ್ಥೆ ಬಂದು ಅದನ್ನ ಗಮನಿಸಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಫಾರೆಸ್ಟ್ ಇಲಾಖೆಯವರು ಆ ಖಾಸಗಿ ವ್ಯಕ್ತಿಗೆ ಸಪೋರ್ಟ್ ಅನ್ನ ಮಾಡಿ ಅವರಿಗೆ ಸಹಕಾರಗಳನ್ನು ನೀಡುತ್ತಾ ಇದ್ದಾರೆ ಮತ್ತು ನಮಗೆ ಇರತಕ್ಕಂತ ಏನು ಕಾಲುದಾರಿಯನ್ನ ಅದನ್ನು ಮಾರಾಟ ಮಾಡಿ ಅವರು ಆ ಖಾಸಗಿ ವ್ಯಕ್ತಿಗೆ ಖಾಸಗಿ ಸಂಸ್ಥೆಗೆ ಕೊಡ್ತಕ್ಕಂತ ಒಂದು ಪ್ರಪೋಸಲ್ ಅನ್ನು ಈಗಾಗಲೇ ಸೆಂಟ್ರಲ್ ಗವರ್ಮೆಂಟ್ಗೆ ಕಳಿಸಿದ್ರು. ಆ ಸೆಂಟ್ರಲ್ ಗವರ್ಮೆಂಟ್ಗೆ ಫಾರೆಸ್ಟ್ ಅಂಡ್ ಇಕಾಲಜಿ ಡಿಪಾರ್ಟ್ಮೆಂಟ್ಗೆ ಕಳಿಸಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಪ್ರಕಾರ ಅವರು ಇದನ್ನು ಬೇಕಾಗಿರಿಸಿರಾಗಿ ಫಾರೆಸ್ಟ್ ಇಲಾಖೆಯವರು ಅದನ್ನ ಅವರಿಗೆ ರೆಕಮೆಂಡೇಶನ್ ಮಾಡಿದ್ರು. ಆಕ್ಚುಲಿ ಅದು ನಮ್ಮ ಕಾಗಲ್ ಫಾರೆಸ್ಟ್ ಏರಿಯಾ ರಿಸರ್ವ್ ಫಾರೆಸ್ಟ್ ಏರಿಯಾ. ಕಾಯ್ದಿಟ್ಟ ಅರಣ್ಯ ಪ್ರದೇಶದಲ್ಲಿ ಜಾಗವನ್ನ ಖಾಸಗಿ ವ್ಯಕ್ತಿಗಳಿಗೆ ನೀಡುವಾಗ ಹಲವಾರು ನಿಬಂಧನೆಗಳಿವೆ. ಕೇಂದ್ರ ಸರ್ಕಾರದ ಕಮಿಟಿ ಮುಂದೆ ಹಾಜರುಪಡಿಸಿ ಶಿಫಾರಸು ಪಡೆಯಬೇಕಾಗುತ್ತದೆ. ಆದರೆ ಹೊನ್ನಾವರ ವಿಭಾಗದ ಡಿಸಿಎಫ್ ಅಧಿಕಾರಿಯೊಬ್ಬರು ಕಾನೂನು ಬಾಹಿರವಾಗಿ ಕಾಯ್ದಿಟ್ಟ ಅರಣ್ಯ ಪ್ರದೇಶ ವ್ಯಾಪ್ತಿಯ ರಸ್ತೆಯನ್ನ ಖಾಸಗಿ ಕಂಪನಿಗೆ ನೀಡಲು ಶಿಫಾರಸು ಮಾಡಿದ್ದಾರೆ. ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಅನುಮತಿ ಪೂರ್ವದಲ್ಲಿ ಡಿ ರಿಸರ್ವ್ ಫಾರೆಸ್ಟ್ ಆಗಿ ಬದಲಾವಣೆ ಮಾಡಬೇಕಾಗುತ್ತದೆ. ಬಳಿಕ ಖಾಸಗಿ ವ್ಯಕ್ತಿಗೆ ಲೀಸ್ಗೆ ನೀಡಲು ನಿಯಮವಿದೆ. ಆದರೆ ನಿಯಮವನ್ನ ಗಾಳಿಗೆ ತೂರಿ ಖಾಸಗಿ ವ್ಯಕ್ತಿಗೆ ನೀಡಲು ಮುಂದಾಗಿರುವ ಕಿರುಬೇಲೆಯ ಸಮುದ್ರ ದಂಡೆ, ಮಠ ಮಂದಿರಕ್ಕೆ ಸಂಪರ್ಕಿಸುವ ರಸ್ತೆಯನ್ನ ಸ್ಥಳೀಯರ ಬಳಕೆಗೆ ನೀಡಬೇಕು ಎಂದರು. ಈ ಕಾಯ್ದಿಟ್ಟ ಅರಣ್ಯ ಪ್ರದೇಶವನ್ನ ಆ ದಾರಿಯನ್ನ ಬೇರೆ ಖಾಸಗಿ ವ್ಯಕ್ತಿಗೆ ಕೊಡ್ತಕ್ಕಂತಹ ಪೂರ್ವದಲ್ಲಿ ಹಲವಾರು ಕಂಡೀಷನ್ಗಳಿವೆ. ಆ ಖಾಸಗಿ ಅರಣ್ಯ ಇಲಾಖೆಯ ಏನು ಕಾಯ್ದಿಟ್ಟ ಅರಣ್ಯ ಪ್ರದೇಶವನ್ನ ಪ್ರೈವೇಟಿಸಮ್ ನಮಗೆ ಕೊಡಬೇಕಾದ್ರೆ ಅದನ್ನ ಅವರು ಸೆಂಟ್ರಲ್ ಗವರ್ಮೆಂಟ್ಗೆ ಒಂದು ಮನವರಿಕೆ ಮಾಡಿ ಅಲ್ಲಿ ಒಂದು ಸೆಂಟ್ರಲ್ ಗವರ್ಮೆಂಟ್ ಒಂದು ಸಮಿತಿ ಇದೆ. ಆ ಸಮಿತಿಯ ಮೂಲಕ ಅಲ್ಲಿ ಶಿಫಾರಸು ಆದ ನಂತರ ಅದನ್ನ ಬೇರೆಯವರಿಗೆ ಕನ್ವರ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದ್ರೆ ಫಾರೆಸ್ಟ್ ಇಲಾಖೆ ನಮ್ಮ ಹೊನ್ನಾವರ ಡಿಸಿಎಫ್ ಆಗಿರ್ತಕ್ಕಂಥ ರೆಡ್ಡಿ ಅವರು ಯಾರೋ ಇದ್ದಾರೆ ಡಿಸಿಎಫ್, ಅವರು ಏಕಾಏಕಿ ಕಾನೂನು ಬಾಹಿರವಾಗಿ ರಿಸರ್ವ್ ಫಾರೆಸ್ಟ್ ಏರಿಯಾವನ್ನ ನೇರವಾಗಿ ಖಾಸಗಿ ವ್ಯಕ್ತಿಗಳಿಗೆ ಕೊಡಲಿಕ್ಕೆ ಶಿಫಾರಸು ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಸೆಂಟ್ರಲ್ ಗವರ್ಮೆಂಟ್, ನಮ್ಮ ಕರ್ನಾಟಕ ಗವರ್ಮೆಂಟ್ ಇದೆ, ಸೆಂಟ್ರಲ್ ಗವರ್ಮೆಂಟ್ ಗೆ ನಾವು ಪರ್ಮಿಷನ್ ಅನ್ನು ತರುವ ಪೂರ್ವದಲ್ಲಿ ಅದನ್ನ ನಾವು ಬದಲಾವಣೆ ಮಾಡ್ಕೊಳ್ಬೇಕಾಗ್ತದೆ. ಡಿ ರಿಸರ್ವ್ ಫಾರೆಸ್ಟ್ ಅನ್ನು ಮಾಡ್ಕೊಂಡು ಆಮೇಲೆ ಇದು ಖಾಸಗಿ ವ್ಯಕ್ತಿಗಳಿಗೆ ಅದನ್ನ ಕೊಡಬೇಕಾಗ್ತದೆ. ಆದ್ರೆ ಡಿ ರಿಸರ್ವ್ ಫಾರೆಸ್ಟ್ ಅನ್ನ ಮಾಡ್ಕೊಳ್ದಿದ್ರೆ ರಿಸರ್ವ್ ಫಾರೆಸ್ಟ್ ಏರಿಯಾವನ್ನ ಮಾರಾಟ ಮಾಡಿ ಅದ್ರ ಲೀಸ್ ಮೇಲೆ ಕೊಡ್ಲಿಕ್ಕೆ ಹೊರಟಿದ್ದಾರೆ. ನಾನು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಏನು ಫಾರೆಸ್ಟ್ ಇಲಾಖೆ, ಇಕಾಲಜಿ ಡಿಪಾರ್ಟ್ಮೆಂಟ್, ರೀಜನಲ್ ಆಫೀಸ್, ಸೆಂಟ್ರಲ್ ಗವರ್ಮೆಂಟ್ ಅವರಿಗೆ ನಾನು ಪತ್ರವನ್ನ ಬರೆದು ಈ ರೀತಿ ಎಲ್ಲ ರೂಪೋತ್ಸ ಇರೋದ್ರಿಂದ ಇದನ್ನ ಖಾಸಗಿ ವ್ಯಕ್ತಿಗೆ ಮಾರಾಟ ಮಾಡಲಿಕ್ಕೆ ಹೊರಟಿದ್ದಾರೆ, ಇದು ಕಾನೂನು ಬಾಹಿರ ಅಂತ ಪತ್ರ ಹಾಕುವಾಗ ನಾನು ಸೇಮ್ ಏನು ಒಂದು ಪ್ರಥಮ ಹಂತದ ಒಂದು ಅಪ್ರೂವಲ್ ಕೊಟ್ಟರು ಅವರು ಫಾರೆಸ್ಟ್ ಇಲಾಖೆಯವರು ಖಾಸಗಿ ವ್ಯಕ್ತಿಗೆ ಅದನ್ನ ಪುನಃ ಎನ್ಕ್ವೈರಿ ಮಾಡಬೇಕಂತಕ್ಕಂಥ ಒಂದು ಲೆಟರ್ ನನಗೆ ಈಗಾಗಲೇ ಬಂದಿದೆ. ಆ ಉದ್ದೇಶದಿಂದ ಫಾರೆಸ್ಟ್ ಇಲಾಖೆಯವರು ಮಾಡಿರ್ತಕ್ಕಂಥ ಸಂಪೂರ್ಣ ಈ ತಪ್ಪಿನ ಅರಿವನ್ನ ನಾನು ಜನಸಾಮಾನ್ಯರಿಗೆ ತಿಳಿಸೋದಕ್ಕೋಸ್ಕರ ಇವತ್ತಿನ ಒಂದು ಪತ್ರಿಕಾ ಮಾಧ್ಯಮನ ನಡೆಸ್ತಾ ಇದ್ದೇನೆ. ಆದ್ರೆ ಅದೇ ಪರ್ಮಿಷನ್ ಕೊಟ್ಟಿರ್ತಕ್ಕಂಥ ಸೆಂಟ್ರಲ್ ಗವರ್ಮೆಂಟ್ ಅವರು ಈಗ ಅದನ್ನ ಪುನಃ ಎನ್ಕ್ವೈರಿ ಮಾಡಬೇಕಂತಕ್ಕಂಥ ಒಂದು ಆದೇಶವನ್ನ ಮಾಡಿದ್ದಾರೆ. ಅದು ಮಾಡಿದ್ದು ತಪ್ಪಾಗಿದೆ, ಅದು ಪುನಃ ಎನ್ಕ್ವೈರಿ ಮಾಡಿ ಅದನ್ನ ಹಾಗೆ ಸ್ಟೇ ಇಡಬೇಕು ಅಂತಕ್ಕಂಥ ಒಂದು ಆದೇಶವನ್ನ ಮಾಡಿದ್ದಾರೆ. ಹಾಗಾಗಿ ನಾನು ಇವತ್ತು ಸಂಬಂಧಪಟ್ಟ ಫಾರೆಸ್ಟ್ ಇಲಾಖೆಯವರಿಗೆ ಮತ್ತು ಸಂಬಂಧಪಟ್ಟ ಯಾರು ಇದಕ್ಕೆ ಸಪೋರ್ಟ್ ಆಗಿ ತಪ್ಪು ಮಾಹಿತಿಯನ್ನ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದಾರೋ ಆ ಅಧಿಕಾರಿಗಳು ಹೊನ್ನಾವರ ಡಿಸಿಎಫ್ ಮತ್ತು ನಮ್ಮ ಸಿಸಿಎಫ್ ಆಗಿರ್ತಕ್ಕಂತಹ ವಸಂತ್ ರೆಡ್ಡಿ ಅವರು ತಪ್ಪು ರಿಪೋರ್ಟ್ ಅನ್ನ ಕೊಟ್ಟು ಇವತ್ತು ನಮಗೆ ಅಲ್ಲಿ ಊರಿನಲ್ಲಿ ನಮ್ಮ ಕಿರುಬೇಲೆ ಊರಿಗೆ ಹೋಗ್ತಾ ರೋಡ್ ಅನ್ನ ಕಬಳಿಸಲಿಕ್ಕೆ ಇವತ್ತು ಅಧಿಕೃತವಾಗಿ ಕಬಳಿಸಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ಇವತ್ತು ನನಗೆ ಸೆಂಟ್ರಲ್ ಗವರ್ಮೆಂಟ್ ಫಾರೆಸ್ಟ್ ಇಲಾಖೆಯವರು ಪತ್ರ ಬಂದಿದ್ದಾರೆ, ಇದನ್ನ ಪುನಃ ಎನ್ಕ್ವೈರಿ ಮಾಡಬೇಕು ಅಂತ. ಆದ್ರಿಂದ ನಾನು ಪುನಃ ಎನ್ಕ್ವೈರಿ ಮಾಡುವಂತ ಸಂದರ್ಭದಲ್ಲಿ
ನಾನು ಇವತ್ತು ರಿಕ್ವೆಸ್ಟ್ ಮಾಧ್ಯಮ ಮಿತ್ರರ ಮೂಲಕ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಪುನಃ ಎನ್ಕ್ವೈರಿ ಮಾಡುವಂತ ಸಂದರ್ಭದಲ್ಲಿ ಏನ್ ಎನ್ಕ್ವೈರಿ ಮಾಡಿರ್ತಕ್ಕಂಥ ಏನ್ ಸಪೋರ್ಟ್ ಆಗಿ ಅವರಿಗೆ ರಿಪೋರ್ಟ್ ಕಳಿಸಿದ್ರು ಸೆಂಟ್ರಲ್ ಗವರ್ಮೆಂಟ್ಗೆ, ಆ ಅಧಿಕಾರಿಗಳು ಯಾರು ಇರಬಾರ್ದು. ಯಾಕೆಂದ್ರೆ ಅವರು ಒನ್ ಸೈಡ್ ಆಗಿ ಖಾಸಗಿ ವ್ಯಕ್ತಿಯ ಪರವಾಗಿ ಮಾಡಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ಅದರಿಂದ ಫಾರೆಸ್ಟ್ ಇಲಾಖೆ ಹೊನ್ನಾವರ ಡಿಸಿಎಫ್, ಸಿರ್ಸಿಯ ಸಿಸಿಎಫ್ ಹೊರತುಪಡಿಸಿ ಬೇರೆ ಅಧಿಕಾರಿಗಳು, ಅದೇ ನಮ್ಮ ಲೋಕಲ್ ಆರ್ಎಫ್ಒ ಎಸಿಎಫ್ ಗಳನ್ನು ಹೊರತುಪಡಿಸಿ ಯಾವುದಾದ್ರೂ ಬೇರೆ ಸ್ಕ್ವಾಡ್ ಗಳನ್ನ ಹಾಕಿ ಎನ್ಕ್ವೈರಿ ಮಾಡಿಸೋದ್ರ ಮೂಲಕ ನಮಗೆ ನ್ಯಾಯ ತೋರಿಸಿಕೊಡ್ಬೇಕು. ಒಂದು ಕಿರ್ಬೇಲಿ ಊರಿನಿಂದ ಹೋಗ್ತಕ್ಕಂಥ ರೋಡ್, ಅದು ಕಿರ್ಬೇಲಿ ಊರಿನ ಸಮುದ್ರ ತೀರಕ್ಕೆ ಮತ್ತು ಅಲ್ಲಿಯ ಜಡಗ ದೇವಸ್ಥಾನಕ್ಕೆ ಮತ್ತು ಅಲ್ಲಿಯ ಗುರುಗಳ ಮಠಕ್ಕೆ ಹೋಗ್ತಕ್ಕಂಥ ರೋಡನ್ನ ಅಲ್ಲಿಯ ಊರಿನ ಜನರಿಗೆ ಸದ್ಬಳಕೆ ಮಾಡಿಕೊಳ್ಳಿಕ್ಕೆ ಬಿಡಬೇಕು. ಮತ್ತು ಈ ಕಾನೂನು ಬಾಹಿರವಾಗಿರ್ತಕ್ಕಂತಹ ಈ ಒಂದು ಏನು ಸಪೋರ್ಟ್ ಆಗಿ ಅವರಿಗೆ ಖಾಸಗಿ ಸಪೋರ್ಟ್ ಆಗಿ ಇವರು ಶಿಫಾರಸನ್ನು ಮಾಡಿದಾರೆ, ಆ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಂಡು ಅವರನ್ನು ಸಸ್ಪೆಂಡ್ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ. ಈ ವೇಳೆ ಊರ ಪ್ರಮುಖರಾದ ಉಮೇಶ್ ನಾಯ್ಕ್ ಬಾಡ, ವಿಠೋಬಾ ನಾಯ್ಕ್ ಕಾಗಲ್, ಶ್ರೀಕಾಂತ್ ನಾಯ್ಕ್, ರಾಜೇಶ್ ನಾಯ್ಕ್ ಕಿರುಬೇಲೆ, ನಾಗೇಶ್ ನಾಯ್ಕ್, ಮಂಜುನಾಥ್ ನಾಯ್ಕ್, ನಾರಾಯಣ್ ಇದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬುಧವಾರ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರನ್ನ ಭೇಟಿಯಾಗಿ ಮನವಿ ಪತ್ರವನ್ನ ಸಲ್ಲಿಸಿದರು. ಕರ್ನಾಟಕ ಸರ್ಕಾರವು ರಾಜ್ಯದ ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕ ಜಾಲದ ಅಭಿವೃದ್ಧಿಯನ್ನ ಬೆಂಬಲಿಸುತ್ತಿದ್ದು, ರಸ್ತೆ ನಿರ್ಮಾಣಕ್ಕೆ ಅಗತ್ಯವಿರುವ ಭೂಸ್ವಾಧೀನ ಪ್ರಕ್ರಿಯೆಗಳನ್ನು ಚುರುಕುಗೊಳಿಸಲು ಕಂದಾಯ ಇಲಾಖೆಯೊಂದಿಗೆ ಹಾಗೂ ಅರಣ್ಯ ತಿರುವಳಿ ಪ್ರಕ್ರಿಯೆ ತ್ವರಿತಗೊಳಿಸಲು ಅರಣ್ಯ ಇಲಾಖೆಯೊಂದಿಗೆ ಪ್ರಗತಿ ಪರಿಶೀಲನಾ ಸಭೆಗಳನ್ನು ನಡೆಸುತ್ತಿದೆ. 10,000 ಪಿಯುಸಿಗಿಂತಲೂ ಸಂಚಾರ ತೀವ್ರತೆ ಹೆಚ್ಚಿರುವ ರಾಜ್ಯ ಹೆದ್ದಾರಿಗಳನ್ನು ಮೇಲ್ದರ್ಜೆಗೇರಿಸಲು ಕೇಂದ್ರ ಸಚಿವರಲ್ಲಿ ಕರ್ನಾಟಕ ಸರ್ಕಾರದ ಪರವಾಗಿ ಮುಖ್ಯಮಂತ್ರಿಗಳು ಮನವಿ ಮಾಡಿದ್ದಾರೆ. ಈ ಎಲ್ಲ ಪ್ರಸ್ತಾವನೆಗಳನ್ನು ಕಡೆಗಣಿಸಿ ಮಂಜೂರಾತಿಗಳನ್ನು ನೀಡಲು ಸಂಬಂಧಿಸಿದವರಿಗೆ ಅಗತ್ಯ ನಿರ್ದೇಶನಗಳನ್ನು ನೀಡುವಂತೆ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರನ್ನ ಪತ್ರದಲ್ಲಿ ಕೋರಿದ್ದಾರೆ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.